ಎಲ್ಲರೂ ನೋಡಿರ್ತಾರೆ. ಇವತ್ತು ನಮ್ಮ ಹೈಸ್ಕೂಲ್ ಟೀಚರ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಕಾಲೇಜ್ ಹಾಫ್ ಡೇ ಬಿಡ್ತು, ಬೇಗನೆ 10 ಗಂಟೆ ನಂಗೆ ಬಿಡ್ತು. ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ನೋಡೋಣ ಅಲ್ಲಿ ಟೀಚರ್ಸ್ ಸಿಗ್ತಾರ, ಮಾತಾಡ್ಸೋಕ್ಕೆ ಏನು ಅಂತ ಟೀಚರ್ಸ್ಗಳು ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾಂದರೆ ಮನೆ ವಾಪಸ್ ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಹಂಗೆ ಬಂದಲ್ಲ ಈ ಕಡೆ ರೋಡ್, ಸ್ಕೂಲ್ ನೋಡತ್ತಾ ಏನೋ ನಮಗೆ ಗೊತ್ತಿರೋರು ಫಸ್ಟು ಇಲ್ಲಿ ಸ್ಕೂಲಿಂದ ಬರ್ತಾ ಡೈಲಿ ಮಾತಾಡ್ಸೋರು ಅಂಕಲ್ಗಳು. ಇವತ್ತು ಅವ್ರು ಕರೆದ್ಬಿಟ್ಟು ಹೆಂಗಿದ್ಯಮ್ಮ, ಏನು ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡ್ಸಿದ್ರು. ಖುಷಿ ಆಯಿತು. ಅವ್ರನ್ನ ತೋರ್ಸೋಕ್ಕೆ ನನಗೊಂಥರ ಸಂಕಟ ಆಯ್ತಿತ್ತು ಅವ್ರನ್ನ ತೋರ್ಸೋಕ್ಕೆ, ಅದಕ್ಕೆ ತೋರಿಸ್ಲಿಲ್ಲ. ಹಂಗೆ ಮನೆಗೆ ವಾಪಸ್ ಹೋಗ್ತಾ ಅವ್ರೇನಾದರೂ ಇದ್ದರೆ ಸುಮ್ಮನೆ ಹೋಗ್ತೀನಿ, ಅವ್ರನ್ನ ಮಾತಾಡ್ಸಲ್ಲ ಹೋಗ್ಬಿಟ್ಟು. ಆಮೇಲೆ ಓಕೆ ಗೈಸ್, ಅದೇ ವಿದ್ಯಾವರ್ಧಕ ಕಾಲೇಜ್ ಅಲ್ಲಿದೆಯಲ್ಲ, ಅದೇ ನಮ್ಮ ಸ್ಕೂಲ್ ಕಾಲೇಜ್ ವಿದ್ಯಾವರ್ಧಕ. ಅಲ್ಲಿ ಹೋಗ್ತೀನಿ. ಟೀಚರ್ಸ್ ಏನಾದರೂ ಮಾತಾಡೋಕ್ಕೆ ಮನಸ್ಸಿದ್ರೆ, ಮಾತಾಡ್ಸಂಗಿದ್ರೆ ಬ್ಲಾಗ್ ಮಾಡ್ತೀನಿ. ಇಲ್ಲಾಂದರೆ ಜಸ್ಟ್ ಸ್ಕೂಲ್ದು ತೋರಿಸ್ಬಿಟ್ಟು ಸುಮ್ಮನೆ ಹೋಗ್ತೀನಿ ಗೈಸ್. ಇಲ್ಲ ತೋರ್ಸೋಕ್ಕಾಗಲಿ ಅಂದರೆ ಏನು ಬೇಜಾರು ಮಾಡ್ಕೊಬಿಡಿ. ಓಕೆ ಗೈಸ್, ಬಾಯ್. ಇದ್ಯಾಕೆ ಸರ್ ನಾಚಿಕೆ ಆಯ್ತಾಯ್ತಾ? ಯೂಟ್ಯೂಬರ್ ನಾವು ಏನು ಮಾಡೋಕ್ಕೈತಿದೆ? ಯೂಟ್ಯೂಬರ್ಗೆ ಯಾವಾಗಲೇ ಅದು ಬಿಟ್ಟು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕಂಟೆಂಟ್ ಮಾಡಕ್ಕೆ ಬಂದಿದ್ದೆ. ಮಿಸ್ ನೋಡಿ ಸರ್, ಯೂಟ್ಯೂಬಲ್ಲಿ ಲೈವ್ ಹಾಕೊಂಡು ಕಂಟೆಂಟ್ ಮಾಡಕ್ಕೆ ಬಂದಿರೋದು ನಾವಿನ್ನ. ಮಿಸ್ ಏನಾದ್ರು ಮಾತಾಡಿ, ಕಂಟೆಂಟ್ ಸಿಗ್ತಿಲ್ಲ ಏನಂತಂದು ಹೇಳಿ ನಮ್ಮ ಬಗ್ಗೆ. Hi, how are you? ಮಿಸ್ ಚೆನ್ನಾಗಿದೆ. Well, ಥ್ಯಾಂಕ್ ಯು ಮಿಸ್. good marks. Okay. ಥ್ಯಾಂಕ್ ಯು ಮಿಸ್. All the best. ಥ್ಯಾಂಕ್ ಯು. favorite of mine. ಮಿಸ್ ಅಲ್ಲ ಮಾತಾಡಿ ಮಿಸ್. ಏನು ತಿಂಡಿ ತಿಂದ? ಮಿಸ್ ನಾನು ತಿಂಡಿ ತಿಂದ ಅಭ್ಯಾಸ ಇಲ್ಲ ಮಿಸ್, ಡೈರೆಕ್ಟ್ ಊಟ. ಯಾಕೆ ಉಪವಾಸ ಯಾಕೆ ಬೆಳಿಗ್ಗೆ? ನಮ್ಮ ಮನೇಲಿ ಮಾಡೋದು ಮಿಸ್. ನಿಮ್ಮ ಅಮ್ಮನೂ ಉಪವಾಸ ಮಾಡ್ತಾರಾ? ಹಂಗಂದ್ರೆ ದಿನ ಏಕಾದಶಿ. ನಮ್ಮಮ್ಮ ಏನು ಡೈರೆಕ್ಟ್ ಊಟ, ಅದು ಎಷ್ಟೊತ್ತು ಗಂಟೆ? 4 ಗಂಟೆ ಊಟ, ಬೆಳಗ್ಗೆಯಿಂದ ಉಪವಾಸ, ಗ್ರೀನ್ ಟೀ ಅಷ್ಟೇ, ಮುಗೀತು. ಹಂಗಂದ್ರೆ ತುಂಬ ಉಳಿತಾಯ. ದಿನ ಅನ್ನ ಸಾಂಬಾರು ಮಿಸ್, ಅದೇ ತಿಂಡಿ. ನಿಮ್ಮ ಅಪ್ಪ ನನಗೆ ನಮ್ಮ ಅಮ್ಮನಿಂದ ಅಪ್ಪ. ಎಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ ಯಾರು ಬಂದಿಲ್ಲ? ಅವಳು ಮನೆ ಒಳಗೆ ಕರ್ದೆ ಬಾ ಅಂತ ಬರಲಿಲ್ಲ ನಂದಿನಿ. ಇವತ್ತು ರಜಾ ಕಾಲೇಜ್ ಮಿಸ್ ಅಷ್ಟೇ. ಅಲ್ಲ ನಿಜವಾಗ್ಲೂ ಸೋ ಮಚ್ ಆಫ್ ಇಂಪ್ರೂವ್ಮೆಂಟ್ ಇದೆ ನಿಮ್ಮ ಮಾತಲ್ಲಿ. ಯಾಕಂದ್ರೆ ಮುಂಚೆ ತುಂಬಾನೇ ಇದು ಮಾಡ್ತಿದ್ದೆ. ಗುಡ್ ಇಂಪ್ರೂವ್ಮೆಂಟ್, ಗುಡ್. ಕ್ಯಾಮ್ರಾ ಮುಂದೆ ಅವರು ಮಾತಾಡ್ತಿರೋ ಅಂದರು, ಸುಮ್ಮನೆ ಮಾತಾಡೋದಕ್ಕೆ ವ್ಲಾಗ್ ಮಾಡೋಂಗೆ ಹಾಕ್ಬಿಡೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ಚಾನಲ್. ಒಳ್ಳೇದಾಯ್ತು, ಗುಡ್. ಇದು ಬಟ್ ಈ ರೆಮಿಡಿ ಯಾರು ಹೇಳೇ ಇರಲಿಲ್ವಾ ನಿಮ್ಗೆ ಇಷ್ಟು ದಿವಸ? ಮಾತಾಡ್ತಿರೋ ಜಾಸ್ತಿ ಅಂತ. ಜಾಸ್ತಿ ಆಗುತ್ತೆ. ಮಾತಾಡಿಸಿ ಅಮ್ಮ ಅಂದ್ರೆ ಹೆಂಗೆ ಬಾಯಿದಾಗುತ್ತೆ, ಅಪ್ಪ ಅಂದ್ರೆ ಹೆಂಗೆ ಮಾಡಿಸುತ್ತೆ. ತುಂಬಾ ಮಾತಾಡ್ಸಿ. ಈಗ ಒಂದು ಬಸ್ ಯಶವಂತ್ ಇದ್ದಾರಾ? ಮಿಸ್ ವ್ಲಾಗ್ ಮಾಡ್ತಿದ್ದೀನಿ, ಆಯ್ ಮಾಡ್ಬಿಡಿ. ವ್ಲಾಗ್ ಮಾಡ್ತಿದ್ದೀನಿ ಮಿಸ್. ಸೊ ಗೈಸ್, ಇಷ್ಟು ತನಕ ಸ್ಕೂಲ್ ಎಲ್ಲರನ್ನೂ ಮಾತಾಡ್ಸಾಯಿತು. ಇವಾಗ ನಮ್ಮ ಇದು HM ಸರ್ ಸ್ವಲ್ಪ ಬ್ಯುಸಿ ಇದ್ದರು, ಅವ್ರನ್ನ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಬಂದಾಗ ಮಾತಾಡ್ಸೋಣ. ಈಗ ವಾಪಸ್ ಮನೆಗೆ ಹೋಗ್ಬೇಕು ಗೈಸ್. ಬಾಯ್. ಆ್ಯಕ್ಚುಲಿ ಟೀಚರ್ಸ್ನೆಲ್ಲ ಮಾತಾಡಿಸಿ ತುಂಬ ಖುಷಿ ಆಯಿತು ಗೈಸ್. ಈಗ ಮನೆಗೆ ಹೋಗ್ತಿದ್ದೀನಿ. ನಾನೇನೋ ಸ್ಕೂಲ್ಗೆ ಆ್ಯಕ್ಚುಲಿ ಹೋಗುವಾಗ ಡೈಲಿ ಅಂಗಡಿಗೆ ಬರ್ತಿದ್ದೆ, ಪೆಟ್ಟಿ ಅಂಗಡಿ, ಅದಿದೆ ಅಂಗಡಿ, ಅದೆಲ್ಲ ಖುಷಿ. ಹಂಗೆ ನಮ್ಮ ಅಜ್ಜಿ ಮನೆಗೂ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ.
ಬನ್ನಿ ಗೈಸ್ ಹೋಗೋದ. ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ಇದ್ದರೆ ಅದಕ್ಕಂತೂ ಈಗ ಹೋಗೋಕ್ಕಾಗಲ್ಲ. ನಮ್ಮ ಅಜ್ಜಿ ಮನೆ ಹತ್ರ ಹೋಗೋಣ. ನಮ್ಮ ಅಜ್ಜಿ ಇದ್ದರೆ ಸರಿ, ಇಲ್ಲಾಂದರೆ ಹಂಗೆ ವಾಪಸ್ ಮನೆಗೆ ಹೋಗೋಣ. ಈಗ ನಮ್ಮ ಸ್ಕೂಲ್ ಬಗ್ಗೆ ಆಮೇಲೆ ಹೇಳ್ಕೊಂಡು ಹೋಗ್ತೀನಿ ಗೈಸ್. ಸಮಾಚಾರ ಇಲ್ಲ. ಹಾಂ, ಮನೇಲೇ ಐತೆ, ಅದನ್ನೇ ನಾನು ತಿಂತಿಲ್ಲ. ಇದು ಕಾಳು ನೆನೆಸಿರೋದು. ನಾನು ತಿನ್ನಲ್ಲ. ಒಳ್ಳೇದು ತಿಂದರೆ. ನಾನು ತಿನ್ನಲ್ಲ, ಬೇಡ. ಇಲ್ಲ, ಹೋಯ್ತೀನಿ ನಾನು. ಹಾಯ್ ಮಾಡು. ಕಾಲೇಜಲ್ಲಿ ಯಾರೂ ಇರಲಿಲ್ಲ, ಬಂದ್ಬಿಟ್ಟೆ. ಅಪ್ಪ ಕಾಲೇಜ್ಗೆ ಹೋಯ್ತು, ಬರ್ತಾಳೆ ಮಧ್ಯಾಹ್ನ ಅಂತ ಹೇಳ್ತು. ಹಾಂ, ಹೌದಾ? ಯಾರು ಇನ್ನಾರಂತ ಬಂದ್ಬಿಡಿ. ಈಗ ಬೇಜಾರಾಗಲ್ಲ ನಿನಗೆ? ಇಲ್ಲೇ ಇರು. ಇಲ್ಲ, ಹೋಯ್ತೀನಿ. ಫ್ರೆಂಡ್ಸ್ಗಳು ಇರ್ತಾರಲ್ಲ, ಹೋಯ್ತೀನಿ. ಎಲ್ಲಿ ಹೋಯ್ತೀಯ? ಮನೆಗೆ. ಹೌದಾ? ಹಾಂ, ಫ್ರೆಂಡ್ಸ್ ಎಲ್ಲ ಹೋದ್ರು. ನಾನು ಸುಮ್ಮನೆ ಬಂದೆ ಈ ಕಡೆ. ಕೂತ್ಕೊ, ನೀನು ಒಂದು ಬಟ್ಟೆ ಹಾಕೋ. ಯಾಕೋ ಹೋಯ್ತೀನಿ, ನಾನು ಹೊರಡ್ತೀನಿ. ಕೂತ್ಕೋ. ಓಕೆ ಗೈಸ್, ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದು ಮಾತಾಡ್ಸ್ಕೊಂಡೆ. ಈಗ ಸೀದಾ ಮನೆಗೆ ನಡ್ಕೊಂಡು ಹೋಗ್ತಾ ಇರೋದು. ಹಾಂ, ಆದರೆ ಈ ಸ್ಕೂಲ್ ರೋಡಲ್ಲೆಲ್ಲ ಏನೋ ಒಂಥರ ಮೆಮೊರಿಗಳು ಗೈಸ್. ನಾನು ನನ್ನ ಫ್ರೆಂಡ್ಸು ಎಲ್ಲ ಏನೋ ಒಂದು ಗ್ಯಾಂಗು ನಡ್ಕೊಂಡು ಹೋಗ್ತಾಯಿದ್ವಿ, ದಿನ ಮಾತಾಡಿಕೊಂಡು. ಅದೆಲ್ಲ ನೆನಪು ಬಂತು. ಟೀಚರ್ಸ್ಗಳು ಹೇಳ್ತಿರೋ ಮಾತುಗಳು ನನಗೆ ನಂಬಕ್ಕಾಯ್ತಿಲ್ಲ. ನಿಜವಾಗ್ಲೂ ಇದು ನಾನು ಈ ಥರ ಇದನ್ನ ಈಗ ಇಷ್ಟು ಬೇಗ ಚೇಂಜ್ ಆಗೋಗಿದ್ದೀನ, ನನಗೆ ನಂಬಕ್ಕಾಗ್ತಿಲ್ಲ ಗೈಸ್. ಆದರೆ ರೋಡ್ಸ್ ಇದೆ, ನೆನಪಿದೆ ನಾವು ಹೆಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ, ಯಾವ ಥರ ಇದ್ವಿ ಇಲ್ಲಿ ಸ್ಕೂಲಲ್ಲಿ. HM ಸರ್ ಒಬ್ಬರು ಸಿಗಲಿಲ್ಲ. ಅವ್ರು ಸಿಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವರಂತೂ ಅವ್ರು ಸೂಪರು. ಆಮೇಲೆ ನಮ್ಮ PD ಸರು ಜಾಸ್ತಿ ಹೊತ್ತು ಇರಲಿಲ್ಲ. ಅವ್ರು ಇದ್ದಿದ್ದರೆ ಇದು ಶನಿ ಮಹಾತ್ಮನ ದೇವಸ್ಥಾನ ಗೈಸ್. ಡೈಲಿ ಬಂದು ಇಲ್ಲಿ ಹೋಗ್ತಾಯಿದ್ವಿ. ಒಂಥರ ಮೆಮೊರೀಸ್ ಎಲ್ಲ ನೆನಪು ಬರ್ತಾಯಿದ್ವಿ. ನಾವು ಹೆಂಗೆ ಈ ರೋಡಲ್ಲಂತೂ ನಾವು ಕಿತ್ತಾಡ್ಕೊ ಹೋಗ್ತಿದ್ವಿ ಗೊತ್ತಾ. ಇವಾಗ ನನ್ನ ಫ್ರೆಂಡ್ಸ್ ಜೊತೆಗಿಲ್ಲ, ಅವ್ರು ಇದ್ದಿದ್ದರೆ ರುಬ್ಬುವೆ ಮಾತ್ರ ಹೆವಿ ಕಂಟೆಂಟ್ ಸಿಗ್ತಾ ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಆಯ್ತದ ನೋಡೋಣ ಗೈಸ್. ಬಾಯ್. ಜ್ಯೂಸ್ ತಗೊಂಡು ಹಂಗೆ ಇದನ್ನ ಕುಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಎಸ್ಪೆಷಲಿ ಗೈಸ್, ನಾವೇನೋ ಸ್ಕೂಲಿನ ಬರ್ತಾ ಡೈಲಿ ಪಾರ್ಕ್ ಸಿಗ್ತಿತ್ತು, ಒಂದು ಗಣೇಶ ಪಾರ್ಕು. ಆ ಪಾರ್ಕಲ್ಲಿ ಎವ್ರಿ ಸ್ಯಾಟರ್ಡೇಸ್ ನಾವು ಬಂದು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಹೋಗ್ತೀವಿ. ಒಂದು ಸಲ ನಾವು ಏನು ನ್ಯೂ ಇಯರ್ನು ಇದೇ ಪಾರ್ಕಲ್ಲೇ ಮಾಡಿದ್ವಿ. ಇದೇ ಪಾರ್ಕಲ್ಲಿ ನ್ಯೂ ಇಯರ್ ಮಾಡಿ, ಯಾವಾಗ ನಾವು 10th ಬ್ಯಾಚ್ ಇದ್ವಲ್ಲ ಆವಾಗ. ಹಾಗೆ ಇನ್ನೂ ತುಂಬ ಇದೆ. ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಹೇಳ್ಬೋದು, ನಾನು ಒಬ್ಬಳೇ ಎಷ್ಟು ಅಂತ ಹೇಳಿ. ಅದಕ್ಕೆ ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಕಮಿಂಗ್ ಬ್ಲಾಗ್ಸ್. ಇವಾಗ ಮನೆ ಹತ್ರ ಬಂದೆ. ಈಗ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಪಾಪು ಆಡಿಸ್ಕೊಂಡು ಆಮೇಲೆ ಮನೆಗೆ ಹೋದ. ಓಕೆ ಗೈಸ್, ಸೊ ಗೈಸ್ ಇವಾಗ ಜಸ್ಟ್ ಬಂದೆ ಮನೆಗೆ. ಪಾಪು ಆಟಾಡಿಸ್ಕೊಂಡು ಕಾಲೇಜ್ಗೆ ಹೋಗಿದ್ದೆ, ಯಾರೂ ಇರಲಿಲ್ಲ ಅಂತ. ಸ್ಕೂಲ್ಗೆ ಹೋಗಿ ಎಲ್ಲ ಟೀಚರ್ಸ್ ಮಾತಾಡಿಸ್ಕೊಂಡು ಹಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬಂದೆ. ಇವಾಗ ಮನೆ ಏನು ತಿಂಡಿ ಇದೆ ನೋಡಬೇಕು. ಏನು ಮಾಡಬೇಕು. ನಮ್ಮಮ್ಮ ಉಪ್ಪಿಟ್ಟು ಅಂತಂದರು. ಗೈಸ್, ಉಪ್ಪಿಟ್ಟಿದೆ, ತಿಂಡಿ ಮಾಡಿಕೊಂಡು ಓದಕ್ಕೆ ಕೂತ್ಕೋಬೇಕು. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಪ್ರತೀಕ್ಷಾ ಮಾದೇಶ್ ಯೂಟ್ಯೂಬ್ ಚಾನಲ್ ಹಾಗೂ ಪ್ರಣವ್ ಗೌಡ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಥ್ಯಾಂಕ್ ಯು. ಬಾಯ್.